ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ, ಸಿಂಪಲ್ ಆಗಿ ಸ್ಕಿಪ್ ಮಾಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸುವ ಒಂದು ಪ್ರಯತ್ನ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಸ್ಟ್ರಾಂಗ್ ಬಾಂಡಿಂಗ್ ಎನರ್ಜಿ. ಇನ್ನು ಮುಂದಿನ ದಿನಗಳಲ್ಲಿ ಈ ವ್ಯಕ್ತಿಗೆ ನಿಮ್ಮ ಮೇಲೆ ಮತ್ತು ನಿಮಗೆ ಇವರ ಮೇಲೆ ಇರುವ ಲವ್, ಎಂಪತಿ ಮತ್ತು ಫರ್ಗ್ಯೂನೆಸ್ ಮಾಡುವ ಫೀಲಿಂಗ್ಸ್ ತುಂಬ ಜಾಸ್ತಿ ಆಗುತ್ತೆ ಅನ್ನೋ ಎನರ್ಜಿ ಇದೆ. ಮೊದಲಿಗೆ ತುಂಬ ಸ್ಟ್ರಾಂಗ್ ಎನರ್ಜಿ ಇದೆ. ನಿಮ್ಮಿಬ್ಬರ ನಡುವೆ ಯಾವುದಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಬಿಟ್ಟರ್ನೆಸ್ ಇದ್ದರೆ ಈಗ ಅದು ನಿಧಾನವಾಗಿ ಮುಗೀತಾ ಹೋಗುತ್ತೆ. ಮುಂದೆ ಬರುವ ಟೈಮ್ನಲ್ಲಿ ನೀವಿಬ್ಬರು ಒಬ್ಬರಿಗೊಬ್ಬರು ತುಂಬ ಲಾಯಲ್, ತುಂಬ ಡೆಡಿಕೇಟೆಡ್ ಮತ್ತು ಕೇರ್ ಮಾಡುವ ವ್ಯಕ್ತಿಗಳಾಗ್ತೀರಾ. ಒಬ್ರಿಗಾಗಿ ಇನ್ನೊಬ್ಬರು ತುಂಬ ಫೀಲನ್ನು ಇಟ್ಕೊಳ್ತೀರಾ. ರಿಲೇಷನ್ಶಿಪ್ಪಲ್ಲಿ ಇರುವ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಅನ್ನೋದು ಸಂಪೂರ್ಣವಾಗಿ ಈಕ್ವಲ್ ಆಗುತ್ತೆ. ತುಂಬ ಹೆಲ್ತಿ ಬ್ಯಾಲೆನ್ಸ್ ಆಗುತ್ತೆ. ಅದರ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ ಒಂದು ದೊಡ್ಡ ತುಂಬ ಡಿಫಿಕಲ್ಟ್ ಸೈಕಲ್ ಅಥವಾ ಫೇಸ್ ಈಗ ಸಂಪೂರ್ಣವಾಗಿ ಮುಗ್ದಿದೆ ಅನ್ನೋ ಎನರ್ಜಿ ಇದೆ. ರಿಲೇಷನ್ಶಿಪ್ಪಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋ ಫೀಲಿಂಗ್ ಬರುತ್ತೆ. ಓವರಾಲ್ ಈ ಎನರ್ಜಿ ನಿಮ್ಮ ರಿಲೇಷನ್ಶಿಪ್ಪನ್ನು ಒಂದು ನ್ಯೂ ಬೆಟರ್ ಫೇಸ್ಗೆ, ಒಂದು ಬೆಟರ್ ಲೆವೆಲ್ಗೆ ಕರ್ಕೊಂಡು ಹೋಗ್ತಾ ಇದೆ. ಹಳೆಯ ವಿಷಯಗಳು ಹಿಂದೆ ಉಳಿದು ಹೋಗುತ್ತೆ ಮತ್ತು ಒಂದು ಅಂತಹ ನ್ಯೂ ಬಿಗಿನಿಂಗ್ ಆಗಲಿದೆ. ಅದು ನಿಮಗೆ ತುಂಬ ಹ್ಯಾಪಿನೆಸ್ ಫೀಲಿಂಗನ್ನು ಕೊಡುತ್ತೆ. ನಿಮ್ಮ ರಿಲೇಷನ್ಶಿಪ್ ಮೊದಲಿಗಿಂತ ತುಂಬ ಸ್ಟ್ರಾಂಗ್, ತುಂಬ ಪ್ರೊಟೆಕ್ಟೆಡ್ ಅಂತ ಫೀಲ್ ಆಗುತ್ತೆ. ಈ ವಿಷಯವನ್ನು ನೀವಿಬ್ಬರು ಫೀಲ್ ಮಾಡ್ತೀರಾ. ಸೊ ಈ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವ ವಿಷಯಗಳ ಮೇಲೆ ಗಮನ ಕೊಡಬೇಕು ಅಥವಾ ಅವುಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ನೀವೇ ಅರ್ಥ ಮಾಡ್ಕೊಳ್ತೀರಾ ನಿಮ್ಮೊಳಗೆ. ಅಥವಾ ಮೇ ಬಿ ಈ ವ್ಯಕ್ತಿ ಒಳಗೆ ಯಾವುದಾದ್ರೂ ಹಿಡನ್ ಫ್ರಸ್ಟ್ರೇಷನ್, ಆ್ಯಂಗರ್ ಅಥವಾ ಹಳೆಯ ಪಾಸ್ಟ್ನಲ್ಲಿರುವ ಪೇಯ್ನ್ ಇದ್ದರೆ ಅದೆಲ್ಲವೂ ಕಡಿಮೆಯಾಗುವಂತಹ ಎನರ್ಜಿ ಇದೆ. ನಿಮ್ಮ ಮನಸ್ಸಿನಲ್ಲಿರುವ ಹೈಡ್ ಆಗಿರುವ ಯಾವುದೇ ಎಮೋಷನ್ಸ್ ಇದ್ದರೂ ಅವು ಎಲ್ಲೋ ಒಂದು ಕಡೆ ಹೊರಗಡೆ ಬರುತ್ತೆ. ಬಟ್ ಮುಂದಿನ ದಿನಗಳಲ್ಲಿ ಸಣ್ಣ ಸಣ್ಣ ವಿಷಯಗಳ ಮೇಲೆ ಆರ್ಗ್ಯುಮೆಂಟ್ ಅಥವಾ ಸಿಟ್ಟು ಮಾಡೋದು ಪಾಸಿಬಿಲಿಟಿ ಕೂಡ ಇದೆ. ಹಾಗಾಗಿ ಅದರ ಮೇಲೆ ಸ್ವಲ್ಪ ಕಂಟ್ರೋಲ್ ಇಟ್ಕೊಳ್ಬೇಕು. ಇಲ್ಲಿ ಯೂನಿವರ್ಸ್ ನಿಮಗೆ ಒಂದು ವಾರ್ನಿಂಗ್ ಕೂಡ ಕೊಡ್ತಾ ಇದೆ. ಸಿಟ್ಟಿನಲ್ಲಿ ಬಂದು ಯಾವುದೇ ರಾಂಗ್ ಡಿಸಿಷನ್ ತಗೊಳ್ಬಾರ್ದು ಮತ್ತು ರಿಲೇಷನ್ಶಿಪ್ನ ಕ್ರ್ಯಾಕ್ ಉಂಟು ಮಾಡುವಂತಹ ಯಾವುದೇ ಮಾತುಗಳನ್ನು ಕೂಡ ಹೇಳಬಾರ್ದು. ಯಾಕಂದರೆ ನೋಡಿ, ಬಾಯಿಂದ ಹೇಳಿದ ಮಾತುಗಳನ್ನು ಒಬ್ಬ ಮನುಷ್ಯ ಮರೆತು ನಿಮಗೆ ಫರ್ಗಿವ್ ಮಾಡಿದ್ರೂ ಕೂಡ ಆ ಮಾತು ಮೈಂಡ್ನಿಂದ ಹೋಗೋದಿಲ್ಲ, ಅದು ಅಲ್ಲೇ ಉಳಿದು ಬಿಡುತ್ತೆ. ಹಾಗಾಗಿ ತುಂಬ ಯೋಚನೆ ಮಾಡಿ ಮಾತಾಡಿ. ಸಿಟ್ಟನ್ನು ಕೇವಲ ಲವ್, ಪೇಷನ್ಸ್ ಮತ್ತು ಎಮೋಷ್ನಲ್ ಅಂಡರ್ಸ್ಟ್ಯಾಂಡಿಂಗ್ನ ಮಾತ್ರ ಗೆಲ್ಬಹುದು. ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಈ ಟೈಮ್ನಲ್ಲಿ ನೀವು ಅಥವಾ ನಿಮ್ಮ ಪಾರ್ಟ್ನರ್ ಒಬ್ಬರ ಮಾತನ್ನು ಇನ್ನೊಬ್ಬರು ತುಂಬ ಗಮನದಿಂದ ಲಿಸನ್ ಮಾಡಬೇಕು, ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಯಾವುದೇ ಜಡ್ಜ್ಮೆಂಟ್ ಮಾಡದೆ ಅವರ ಎಮೋಷನ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಈ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ. ರಿಲೇಷನ್ಶಿಪ್ಪಲ್ಲಿರುವ ಎಲ್ಲ ನೆಗೆಟಿವಿಟಿಯನ್ನು ಕ್ಲಿಯರ್ ಮಾಡ್ತಾ ಇದೆ. ಸೊ ಸಪ್ರೆಸ್ ಆಗಿದ್ದ ಮಾತುಗಳು ಈಗ ಹೊರಗಡೆ ಬರುತ್ತೆ. ಆ ಸಿಟ್ಟು ಅನ್ನೋದು ಹೊರಗಡೆ ಬಂದ ಮೇಲೆ, ಫ್ರಸ್ಟ್ರೇಷನ್ ರಿಲೇಷನ್ಶಿಪ್ನಿಂದ ಮುಗಿದ ಮೇಲೆ ನಿಮ್ಮಿಬ್ಬರ ನಡುವಿನ ಎಮೋಷ್ನಲ್ ಬಾಂಡ್ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಮತ್ತು ಇನ್ನಷ್ಟು ಡೀಪ್ ಆಗುತ್ತೆ. ಈ ಚೇಂಜ್ನ ಸಮಯದಲ್ಲಿ ಈ ಫೇಸ್ನಲ್ಲಿ ನೀವು ಕಾಮ್ ಆಗಿರಬೇಕು. ಸೊ ಸಿಟ್ಟಿಗೆ, ಆ್ಯಂಗರ್ನಿಂದ ರಿಪ್ಲೈ ಕೊಡಬಾರ್ದು, ಬದಲಾಗಿ ಅಂಡರ್ಸ್ಟ್ಯಾಂಡಿಂಗ್ನಿಂದ ರಿಪ್ಲೈ ಕೊಡಬೇಕು. ಯಾಕೆಂದರೆ ಈ ಎನರ್ಜಿಯ ಟೈಮ್ನಲ್ಲಿ ಸಾಮಾನ್ಯವಾಗಿ ಸಿಟ್ಟು ಹೊರಗಡೆ ಬರುತ್ತೆ, ಕೋಪ ಹೊರಗಡೆ ಬರುತ್ತೆ. ಅದರ ಮೇಲೆ ಗಮನ ಕೊಡಬೇಕು. ಪಾಸ್ಟ್ನಲ್ಲಿರುವ ಸಿಟ್ಟು, ಎಮೋಷ್ನಲ್ ಕ್ಲೆನ್ಸಿಂಗ್ ಆದ ಮೇಲೆ ನಿಮ್ಮ ರಿಲೇಷನ್ಶಿಪ್ ಒಂದು ತುಂಬ ಒಳ್ಳೆಯ ಫೇಸ್ಗೆ ಹೋಗ್ತಾ ಇರುವ ಎನರ್ಜಿ ಇದೆ.
ಈ ಎನರ್ಜಿಯ ನಂತರ ನಿಮ್ಮಿಬ್ಬರ ನಡುವಿನ ಕಮಿಟ್ಮೆಂಟ್ ಮತ್ತು ಲಾಯಲ್ಟಿ ಒಂದು ನ್ಯೂ ಲೆವೆಲ್ಗೆ ಹೋಗುತ್ತೆ. ನೀವಿಬ್ಬರು ಒಬ್ಬರನ್ನೊಬ್ಬರು ಸಂಪೂರ್ಣವಾಗಿ ಲಾಯಲ್ ಆಗಿರ್ತೀರಾ, ಅದೇ ರೀತಿ ಟ್ರಸ್ಟ್ ಮಾಡ್ತೀರಾ ಅನ್ನೋ ಎನರ್ಜಿ ಇದೆ. ರಿಲೇಷನ್ಶಿಪ್ಪಲ್ಲಿ ಮೊದಲು ಯಾವುದೇ ಇನ್ಸೆಕ್ಯೂರಿಟಿ ಇದ್ದರೆ, ಮುಂದೆ ಏನಾಗುತ್ತೋ ಅನ್ನೋ ಫಿಯರ್ ಇದ್ದರೆ, ಈ ಎನರ್ಜಿ ಆ ಫಿಯರನ್ನು ಸಂಪೂರ್ಣವಾಗಿ ಎಂಡ್ ಮಾಡುತ್ತೆ. ಸೊ ನಿಮಗೆ ಟ್ರಸ್ಟ್ ಸಿಗುತ್ತೆ. ನಿಮ್ಮ ಪಾರ್ಟ್ನರ್ನ ಪ್ರತಿಯೊಂದು ವಿಷಯದಲ್ಲೂ ನೀವು ಸ್ಟ್ಯಾಂಡ್ ಆಗಿ ನಿಲ್ತೀರಾ. ಸೊ ಆ ನಂಬಿಕೆ ನಿಮಗೂ ಕೂಡ ಬರುತ್ತೆ, ಆ ವ್ಯಕ್ತಿ ಕೂಡ ಟ್ರಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ತುಂಬ ಸ್ಟ್ರಾಂಗ್ ಪವರ್ಫುಲ್ ಎನರ್ಜಿ ಇದೆ. ಸೊ ನೀವಿಬ್ಬರು ಸ್ವಲ್ಪ ಬ್ರೇಕ್ ತೊಗೊಂಡಿರ್ಬೋದು, ಬಟ್ ಕಾಮ್ ಆಗಿರಬೇಕು. ಕನಿಷ್ಠ ಫೈಟಿಂಗ್ ಆರ್ಗ್ಯುಮೆಂಟ್ಸ್ ಆದರೂ ಅವಾಯ್ಡ್ ಮಾಡಬೇಕು. ರಿಲೇಷನ್ಶಿಪ್ಪಲ್ಲಿ ಇದ್ದ ಎಲ್ಲ ಅನ್ವಾಂಟೆಡ್ ವಿಷಯಗಳು ಈಗ ನಿಂತು ಹೋಗುತ್ತೆ. ನೀವಿಬ್ಬರು ಒಂದು ಮೆಂಟಲ್ ಪೀಸ್ನಿಂದ ಸಾಕ್ತೀರಾ ಮತ್ತು ರಿಲೇಷನ್ಶಿಪ್ ಮತ್ತೆ ಫ್ರೆಶ್ ಆಗಿ ರೀಚಾರ್ಜ್ ಆಗುವ ಎನರ್ಜಿ ಇದೆ. ಒಂದು ದೊಡ್ಡ ಸೈಕಲ್ ಎಂಡ್ ಆಗ್ತಾ ಇದೆ ಅನ್ನೋ ಎನರ್ಜಿ ಇದೆ. ರಿಲೇಷನ್ಶಿಪ್ ಒಂದು ನ್ಯೂ ಬ್ಯೂಟಿಫುಲ್ ಸ್ಟೇಜ್ಗೆ ಹೋಗ್ತಾ ಇದೆ. ಮಧ್ಯದಲ್ಲಿ ಹಿಡನ್ ಅಥವಾ ಸಿಟ್ಟಿನಿಂದ ಸಪ್ರೆಸ್ಡ್ ಎಮೋಷನ್ಸ್ ಹೊರಗಡೆ ಬರುತ್ತೆ. ಅವುಗಳನ್ನು ಲವ್ನಿಂದ ಹೀಲ್ ಮಾಡಬೇಕು, ಕಾಮಾಗಿ ಹ್ಯಾಂಡಲ್ ಮಾಡಬೇಕು. ಇದೆಲ್ಲದರ ನಂತರ ನೀವಿಬ್ಬರು ಒಬ್ರಿಗೊಬ್ರು ಸಂಪೂರ್ಣವಾಗಿ ಫೀಲ್ ಮಾಡೋದಕ್ಕೆ ಶುರು ಮಾಡ್ತೀರಾ. ರಿಲೇಷನ್ಶಿಪ್ಪಲ್ಲಿ ಒಂದು ಡೀಪ್ ಪೀಸ್ ಮತ್ತು ಒಂದು ನೆಮ್ಮದಿ ಅನ್ನೋದು, ಕಾಮ್ ಅನ್ನೋದು ಕಾಣಿಸುವ ಸಮಯ ಬರುತ್ತೆ. ಸೊ ಈ ವ್ಯಕ್ತಿ ತುಂಬ ಸ್ಟಬರ್ನ್ ಆಗಿದ್ದರೆ, ಯಾವುದಾದ್ರೂ ವಿಷಯಕ್ಕೆ ಅಂಟ್ಕೊಂಡು ಕೂತ್ಕೊಂಡಿದ್ರೆ, ನಿಮ್ಮ ಮಾತು ಕೇಳದೇ ಇದ್ದರೆ, ಒಪ್ಪದೇ ಇದ್ದರೆ, ಈಗ ಅದು ಮುಗಿಯುವ ಎನರ್ಜಿ ಇದೆ. ಅಂದರೆ ಇಲ್ಲಿವರೆಗೆ ಅವರು ನಿಮ್ಮ ಯಾವುದಾದ್ರೂ ಮಾತನ್ನು ಕೇಳೋದಕ್ಕೆ ಅಥವಾ ಅಂಡರ್ಸ್ಟ್ಯಾಂಡ್ ಮಾಡೋದಕ್ಕೆ ರೆಫ್ಯೂಸ್ ಮಾಡ್ತಿರಬಹುದು. ಬಟ್ ಎನರ್ಜಿ ಪ್ರಕಾರ ಅವರ ಈ ಈಗೋ ಅನ್ನೋದು ಕಡಿಮೆ ಆಗುತ್ತೆ. ಸೊ ಅವರು ತುಂಬ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅನ್ನೋ ಎನರ್ಜಿ ಇದೆ. ತುಂಬ ಸ್ಟೆಬಿಲಿಟಿ ಬರುತ್ತೆ ಈ ರಿಲೇಷನ್ಶಿಪ್ಪಲ್ಲಿ. ರಿಲೇಷನ್ಶಿಪ್ ಬಗ್ಗೆ ತುಂಬ ಸೀರಿಯಸ್ ಮತ್ತು ಪ್ರಾಕ್ಟಿಕಲ್ ಆಗ್ತಾರೆ. ಮೊದಲು ನಿಮ್ಮ ಮಾತು ಕೇಳೋದಕ್ಕೆ ರೆಡಿ ಇರದ ವ್ಯಕ್ತಿ ಈಗ ರಿಲೇಷನ್ಶಿಪ್ಪನ್ನು ಉಳಿಸೋದಕ್ಕೆ ಮತ್ತು ಅದನ್ನು ಮುಂದೆ ತಗೊಂಡು ಹೋಗೋದಕ್ಕೆ ತುಂಬ ಪ್ರಾಕ್ಟಿಕಲ್ ಆಗಿ ಹಾರ್ಡ್ ವರ್ಕ್ ಮಾಡೋದಕ್ಕೆ ಬಯಸ್ತಾರೆ. ಅವರ ಫೀಲಿಂಗ್ಸನ್ನು ತುಂಬ ಫರ್ಮ್ ಆಗಿ ಹೇಳೋದಕ್ಕಿಂತ ಅವರ ಆ್ಯಕ್ಷನ್ಸ್ ಮತ್ತು ನಿಮ್ಮ ಕಡೆಗೆ ಇರುವ ಒಲವು ಅನ್ನೋದು ಜಾಸ್ತಿ ಆಗುತ್ತೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವುದೋ ಎಮೋಷ್ನಲ್ ಸರ್ಪ್ರೈಸನ್ನು ನಿಮ್ಮ ಮುಂದೆ ತರ್ಬೋದು, ಯಾವುದೋ ಆಫರ್ ಕೊಡ್ಬೋದು. ಅದು ನಿಮಗೆ ತುಂಬ ಫೀಲ್ ಮಾಡಿಸ್ಬೋದು, ತುಂಬ ಹಾರ್ಟ್ ಟಚ್ ಆಗ್ಬೋದು. ಈ ಎನರ್ಜಿ ಆ ರೀತಿ ಇದೆ. ಸೊ ಅವರು ಮೊದಲೆಲ್ಲ ಅವರ ಫೀಲಿಂಗ್ಸನ್ನು ಹೈಡ್ ಮಾಡ್ತಿದ್ರೆ, ಈಗ ನಿಮ್ಮ ಜೊತೆ ಅವರ ಹಾರ್ಟ್ನ ಮಾತನ್ನು ಓಪನ್ಲಿ ಹೇಳ್ತಾರೆ. ನಿಮಗೆ ಗಿಫ್ಟ್ ಕೂಡ ಕೊಡ್ಬೋದು. ಸೊ ಇದರ ಪಾಸಿಬಿಲಿಟಿ ಕೂಡ ಇದೆ. ನಿಮಗೆ ಯಾವುದಾದ್ರೂ ಸರ್ಪ್ರೈಸ್ ಕೂಡ ಕೊಡ್ಬೋದು. ಅವರ ಫೀಲಿಂಗ್ಸ್ ಈಗ ಒಂದು ಪ್ರೊಟೆಕ್ಟಿವ್ ಪೊಸೆಸಿವ್ ಲವ್ನಂತೆ ನಿಮಗೆ ಕಾಣಿಸ್ತಾ ಇದೆ. ಕಳೆದ ಕೆಲವು ಟೈಮ್ನಿಂದ ಮೆಂಟಲಿ ಯಾವುದೋ ಹಳೆಯ ಥಾಟ್, ಫಿಯರ್ ಅಥವಾ ಮೇ ಬಿ ಯಾವುದೋ ಸಿಚುವೇಷನಲ್ಲಿ ಸಿಕ್ಕಾಕೊಂಡಿರ್ಬೋದು ಇವರು. ರಿಲೇಷನ್ಶಿಪ್ಪನ್ನು ಮುಂದೆ ಹೇಗೆ ತಗೊಂಡು ಹೋಗಬೇಕು ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಅದರ ರೀಸನ್ ಅವರು ಕ್ವಿಟ್ ಆಗಿ ಅಥವಾ ನಿಮ್ಮಿಂದ ದೂರ ಇರ್ತಾಯಿದ್ರು. ಅವರು ಅವರದೇ ಮೈಂಡ್ನಲ್ಲಿ ಕಟ್ಕೊಂಡಿದ್ದ ಒಂದು ಕೇಜಲ್ಲಿ ಸಿಕ್ಕಾಕೊಂಡಿದ್ರು. ಬಟ್ ಈ ಎನರ್ಜಿ ಆ ಸ್ಟಕ್ ಸಿಚುವೇಶನನ್ನು ಸಂಪೂರ್ಣವಾಗಿ ಎಂಡ್ ಮಾಡ್ತಾ ಇದೆ. ಸೊ ಅವರು ಆ ಕೇಜ್ನಿಂದ ಹೊರಗಡೆ ಬರ್ತಾ ಇದ್ದಾರೆ. ರಿಲೇಷನ್ಶಿಪ್ಪನ್ನು ಅವರು ಹೇಗೆ ಬಯಸ್ತಾರೋ ಹಾಗೆ ಮುಂದಿನ ದಿನಗಳಲ್ಲಿ ನಡೆಸೋದಕ್ಕೆ ಎಲ್ಲ ಫೀಲ್ ಬರ್ತಾ ಇದೆ ಅವ್ರಿಗೆ. ಈ ಎನರ್ಜಿಯ ನಂತರ ಅವರೊಳಗೆ ಒಂದು ಅದ್ಭುತ ಚೇಂಜ್ ಅನ್ನೋದು ಬರ್ಬೋದು. ಅವರಲ್ಲಿರುವ ಆ ಸ್ಟಕ್ ಎನರ್ಜಿಯನ್ನು ಬ್ರೇಕ್ ಮಾಡಿ ಅವರು ಸಡನ್ಲಿ ಆ್ಯಕ್ಷನ್ ಮೋಡ್ಗೆ ಬರುವ ಎನರ್ಜಿ ಇದೆ. ಈ ರಿಲೇಷನ್ಶಿಪ್ಪನ್ನು ಬ್ಯೂಟಿಫುಲ್ ಮಾಡೋದು ಸಂಪೂರ್ಣವಾಗಿ ಅವರ ಕೈಯಲ್ಲಿದೆ ಅನ್ನೋ ರಿಯಲೈಸೇಷನ್ ಅವ್ರಿಗೆ ಬರುತ್ತೆ. ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ ಅವರು ನ್ಯೂ ಮತ್ತು ತುಂಬ ಮ್ಯಾಜಿಕಲ್ ವೇಸ್ ಹುಡುಕ್ತಾರೆ. ನಿಮ್ಮ ಪಾರ್ಟ್ನರ್ ಇಲ್ಲಿವರೆಗೆ ಏನು ಮಾಡಲಿ, ಯಾವ ರೀತಿ ಮುಂದುವರಿಲಿ ಈ ರಿಲೇಷನ್ಶಿಪ್ಪಲ್ಲಿ ಅನ್ನೋ ಥಾಟ್ನಲ್ಲಿ ಸ್ಟಕ್ ಆಗಿದ್ರೆ, ಅವರು ಒಬ್ಬ ತುಂಬ ಥಿಂಕ್ ಮಾಡುವಂತಹ ತುಂಬ ಮೆಚ್ಯೂರ್ ವ್ಯಕ್ತಿಯ ರೀತಿ ಯೋಚನೆ ಮಾಡುವ ಎನರ್ಜಿ ಕೂಡ ಇದೆ. ರಿಲೇಷನ್ಶಿಪ್ಪನ್ನು ಫಿಕ್ಸ್ ಮಾಡೋ ಒಂದು ನ್ಯೂ ಕಾನ್ಫಿಡೆನ್ಸ್ ಅವರೊಳಗೆ ಮತ್ತೆ ಬರುತ್ತೆ. ಒಂದು ನ್ಯೂ ಎನರ್ಜಿ ಜಾಗೃತಿ ಆಗುತ್ತೆ. ಆ ಎನರ್ಜಿಯ ನಂತರ ನಿಮ್ಮ ಜೊತೆ ಹ್ಯಾಪಿ ರಿಲೇಷನ್ಶಿಪ್ಪನ್ನು ಸ್ಟ್ರಾಂಗ್ ಆಗಿ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಕಳೆದ ಕೆಲವು ಟೈಮ್ನಿಂದ ನೀವು ರಿಲೇಷನ್ಶಿಪ್ ಬಗ್ಗೆ ತುಂಬ ಮೆಂಟಲ್ ಸ್ಟ್ರೆಸ್, ವರಿ ಅಥವಾ ಫಿಯರ್ನಲ್ಲಿ ಇದ್ದರೆ, ಈಗ ಅದು ಎಲ್ಲವೂ ಎಂಡ್ ಆಗುವ ಎನರ್ಜಿ ಇದೆ. ನಿಮ್ಮೊಳಗೆ ಒಂದು ತುಂಬ ಪಾಸಿಟಿವ್ ಹ್ಯಾಪಿ ಎನರ್ಜಿ, ಫ್ರೆಶ್ನೆಸ್ ಮತ್ತು ಒಂದು ಚೈಲ್ಡ್ ಲೈಕ್ ಫೀಲಿಂಗ್ ಬರುತ್ತೆ. ಯಾವುದೇ ಸ್ಟ್ರೆಸ್ ಇಲ್ಲದೆ, ಯಾವುದೇ ಬರ್ಡನ್ ಇಲ್ಲದೆ ತುಂಬ ಫ್ರೀ ಮತ್ತು ಲೈಟಾಗಿ ಫೀಲ್ ಮಾಡ್ತೀರಾ. ರಿಲೇಷನ್ಶಿಪ್ಪಲ್ಲಿ ಸಣ್ಣ ಸಣ್ಣ ವಿಷಯಗಳಲ್ಲೂ ಹ್ಯಾಪಿನೆಸ್ ಹುಡ್ಕೋದಕ್ಕೆ ಶುರು ಮಾಡ್ತೀರಾ. ನಿಮ್ಮ ಮೂಡ್ ತುಂಬ ಚಿಯರ್ಫುಲ್ ಆಗಿರುತ್ತೆ. ಅಂದರೆ ಎನರ್ಜಿಯ ಪಾಸಿಟಿವ್ ಎಫೆಕ್ಟ್ ನಿಮ್ಮ ಮೇಲೆ ತುಂಬ ಇದೆ.
ಸೊ ನಿಮ್ಮ ಮೈಂಡ್ನಲ್ಲಿದ್ದ ಇಲ್ಯೂಷನ್, ಕನ್ಫ್ಯೂಷನ್ ಮತ್ತು ಯಾವುದೇ ಡೌಟ್ಸ್ ಇದ್ದರೂ ಅದು ದೂರ ಆಗುತ್ತೆ ಅನ್ನೋ ಎನರ್ಜಿ ಇದೆ. ಅಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಲವ್ ರಿಲೇಷನ್ಶಿಪ್ಪಲ್ಲಿ ತುಂಬ ಪಾಸಿಟಿವ್, ತುಂಬ ಬ್ಯೂಟಿಫುಲ್ ಎನರ್ಜಿ ಇದೆ. ನಿಮ್ಮ ರಿಲೇಷನ್ಶಿಪ್ನ ಬಗ್ಗೆ ತುಂಬ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಸ್ಟ್ರಾಂಗ್ ಟ್ರಸ್ಟ್ ಮತ್ತು ಕ್ಲಿಯರ್ ವಿಷನ್ ನಿಮಗೆ ಕಾಣೋದಕ್ಕೆ ಶುರುವಾಗುತ್ತೆ. ನೀವು ಮನಸ್ಸಿನ ಒಳಗಿನಿಂದ ತುಂಬ ಪಾಸಿಟಿವಿಟಿಯಿಂದ ತುಂಬಿಕೊಳ್ತೀರಾ. ನಿಮ್ಮ ಈ ಪಾಸಿಟಿವ್ ವೈಬ್ ನಿಮ್ಮ ಪಾರ್ಟ್ನರ್ಗೂ ಕಾಣಿಸುತ್ತೆ ಮತ್ತು ಅವರು ಅದನ್ನು ಹ್ಯಾಪಿಯಾಗಿ ಸ್ವೀಕಾರ ಮಾಡ್ತಾರೆ. ಸೊ ನೀವು ಯಾವುದೇ ರೀತಿಯ ಓವರ್ ಥಿಂಕಿಂಗ್ ಮತ್ತು ಫಿಯರ್ ಝೋನ್ನಿಂದ ಸಂಪೂರ್ಣವಾಗಿ ಹೊರಗಡೆ ಬರ್ತೀರಾ ಅನ್ನೋ ಎನರ್ಜಿ ಇದೆ. ನಿಮ್ಮ ಎನರ್ಜಿ ತುಂಬ ಅಟ್ರಾಕ್ಟಿವ್, ತುಂಬ ರೇಡಿಯಂಟ್, ತುಂಬ ಶೈನಿಂಗ್ ಆಗುತ್ತೆ. ನೀವು ರಿಲೇಷನ್ಶಿಪ್ಪಲ್ಲಿ ಕೇವಲ ಲವ್ ಮತ್ತು ಹ್ಯಾಪಿನೆಸ್ಸನ್ನೇ ಮ್ಯಾನಿಫೆಸ್ಟ್ ಮಾಡ್ತಿರ್ತೀರ. ಈ ರಿಲೇಷನ್ಶಿಪ್ಪಲ್ಲಿ ನಿಮ್ಮನ್ನು ನೀವು ತುಂಬ ಸೆಕ್ಯೂರ್ ಮತ್ತು ಹ್ಯಾಪಿಯಾಗಿ ಫೀಲ್ ಮಾಡ್ತೀರಾ ಅನ್ನೋ ಎನರ್ಜಿ ಕೂಡ ಇದೆ. ಸೊ ಪಾಸ್ಟ್ನಲ್ಲಿ ನಿಮ್ಮ ಹಾರ್ಟ್ ಬ್ರೇಕ್ ಆಗಿದ್ರೆ, ಯಾವುದಾದ್ರೂ ವಿಷಯದಲ್ಲಿ ನೀವು ತುಂಬ ಪೇಯ್ನ್ ಪಟ್ಟಿದ್ರೆ, ಇವರು ನಿಮ್ಮನ್ನು ರೂಢಾಗಿ ನಡೆಸ್ಕೊಂಡಿದ್ರೆ, ಅಥವಾ ನಿಮ್ಮ ಮನಸ್ಸಿಗೆ ನೋವು ಮಾಡಿದರೆ, ಪೇಯ್ನ್ ಮಾಡಿದರೆ, ವ್ಯಾಲ್ಯೂ ಕೊಡದೇ ಇದ್ದರೆ, ಅಥವಾ ನಿಮಗೆ ಎಮೋಷ್ನಲ್ ಪೇಯ್ನ್, ಹಾರ್ಟ್ ಬ್ರೇಕ್ ಆಗಿದ್ದರೆ, ಈ ಎನರ್ಜಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಹಳೆಯ ಸ್ಯಾಡ್ನೆಸ್, ಹಳೆಯ ಹರ್ಟ್ ಮತ್ತು ಪೇಯ್ನನ್ನು ಬೇರು ಸಹಿತ ತೆಗೆದು ಹೊರಗಡೆ ಎಸೆಯುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋ ಎನರ್ಜಿ. ನಿಮ್ಮಿಬ್ಬರ ನಡುವೆ ಹಿಂದೆ ನಿಮ್ಮ ಹಾರ್ಟನ್ನು ಹರ್ಟ್ ಮಾಡಿದ ಯಾವುದಾದ್ರೂ ವಿಷಯ ನಡೆದಿದ್ರೆ, ಈಗ ಆ ಪೇಯ್ನ ಕೊನೆಯ ಭಾಗ ರಿಲೀಸ್ ಆಗ್ತಾ ಇದೆ, ಹೀಲಿಂಗ್ ಶುರುವಾಗಿದೆ ಅನ್ನೋ ಎನರ್ಜಿ ಇದೆ. ಆ ಪೇಯ್ನ್ ಮತ್ತು ಆ ಸಫರಿಂಗಿಂದ ಹೊರಗಡೆ ಬಂದ ನಂತರ ನಿಮ್ಮಿಬ್ಬರ ನಡುವೆ ಒಂದು ನ್ಯೂ ಫಾರ್ಮ್ ಆಫ್ ಲವ್ ಕಾಣಿಸ್ಕೊಳ್ಳುತ್ತೆ. ಸೊ ನಿಮ್ಮ ಪಾರ್ಟ್ನರ್ನ ಹಾರ್ಟ್ನಲ್ಲಿ ನಿಮ್ಮ ಬಗ್ಗೆ ರೆಸ್ಪೆಕ್ಟ್, ಅಪ್ರಿಷಿಯೇಷನ್ ಎಲ್ಲವೂ ಜಾಗೃತಿಯಾಗುತ್ತೆ. ಅವರು ನಿಮ್ಮನ್ನು ಒಂದು ಪ್ರೀಷಿಯಸ್ ಜೆಮ್ನ ರೀತಿ ನೋಡೋದಕ್ಕೆ ಶುರು ಮಾಡ್ತಾರೆ. ಮೊದಲು ಇದ್ದ ಡಿಸ್ಟೆನ್ಸ್ ಮತ್ತು ಪೇಯ್ನ್ ಈಗ ಒಬ್ಬರಿಗೊಬ್ಬರ ಅಟ್ರ್ಯಾಕ್ಷನ್ ಮತ್ತು ರೆಸ್ಪೆಕ್ಟ್ ಆಗಿ ಬದಲಾಗುತ್ತೆ. ರಿಲೇಷನ್ಶಿಪ್ನ ಹಳೆಯ ಸಫರಿಂಗ್ ಅಥವಾ ಅಳೋದು, ಕಣ್ಣೀರು ಹಾಕೋದು, ಪ್ರಾಬ್ಲಮ್ಸನ್ನು ಅದು ಎಂಡ್ ಮಾಡುತ್ತೆ. ಮುಂದಿನ ದಿನಗಳಲ್ಲಿ ತುಂಬ ಹ್ಯಾಪಿ ಎನರ್ಜಿ ಇದೆ, ಬ್ಯೂಟಿಫುಲ್ ಎನರ್ಜಿ ಇದೆ. ಆ ಪೇಯ್ನ್ ಮುಗಿದ ತಕ್ಷಣ ರಿಲೇಷನ್ಶಿಪ್ಪಲ್ಲಿ ಒಬ್ಬರಿಗೊಬ್ಬರು ಕೇವಲ ಲವ್ ಮತ್ತು ಟ್ರೂ ಡಿವೋಷನ್ ಮಾತ್ರ ಉಳಿಯುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಮ ರಿಲೇಷನ್ಶಿಪ್ ತುಂಬ ಬ್ಯೂಟಿಫುಲ್ ಮತ್ತು ಸ್ಟ್ರಾಂಗ್ ಆಗುವ ಎನರ್ಜಿ ಇದೆ. ನಿಮ್ಮ ಪಾರ್ಟ್ನರ್ ನಿಮ್ಮ ಸ್ಯಾಡ್ನೆಸ್ ಮತ್ತು ಪೇಯ್ನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ. ಅವರಿಗೆ ರಿಗ್ರೆಟ್ ಫೀಲ್ ಆಗುತ್ತೆ. ಈ ಎನರ್ಜಿ ಅವರಿಗೆ ಅವರ ಹಳೆಯ ಮಾತು, ಸಿಟ್ಟು ಅಥವಾ ಸ್ಟಬರ್ನೆಸ್ ಇದರಿಂದ ನಿಮಗೆ ಎಷ್ಟು ಪೇಯ್ನ್ ಆಗಿದೆ ಅನ್ನೋದನ್ನು ರಿಯಲೈಸೇಷನ್ ಕೊಡುತ್ತೆ. ನಿಮ್ಮ ಪೇಯ್ನನ್ನು ಅವರು ಅವರದೇ ಪೇಯ್ನ್ ಅಂತ ಫೀಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಿಮಗೆ ಇನ್ನು ಮುಂದೆ ಪೇಯ್ನ್ ಕೊಡಬಾರ್ದು ಈ ರಿಲೇಷನ್ಶಿಪ್ಪಲ್ಲಿ ಅನ್ನೋ ಒಂದು ಫೀಲಿಂಗ್ ಅವರೊಳಗೆ ತುಂಬ ಜಾಸ್ತಿ ಆಗುತ್ತೆ. ನಿಮ್ಮ ಬಗ್ಗೆ ಅವರ ಹಾರ್ಟ್ ತುಂಬ ಸಾಫ್ಟ್ ಆಗುತ್ತೆ. ಈಗ ಅವರ ಸಿಟ್ಟು ಅಥವಾ ಕನ್ಫ್ಯೂಷನ್ ಮೇಲೆ ಸಂಪೂರ್ಣವಾಗಿ ಕಂಟ್ರೋಲ್ ಪಡಿತಾರೆ. ಅವರು ನಿಮ್ಮ ಮುಂದೆ ಬಂದು ಟ್ರೂ ಸಪೋರ್ಟ್ ಆಗಿ ಬರ್ತಾರೆ. ಅವರ ಲವ್ ಈಗ ಕೇವಲ ಟೆಂಪ್ರವರಿ ಆಗಿರೋದಿಲ್ಲ, ಬದಲಾಗಿ ಅವರೊಬ್ಬ ಕಿಂಗ್ ಅಥವಾ ಕ್ವೀನ್ ಅಂತೆ ರಿಲೇಷನ್ಶಿಪ್ಪಲ್ಲಿ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಳ್ತಾರೆ. ನಿಮಗೆ ಒಂದು ಸೆಕ್ಯೂರ್ ಫೀಲ್ ಮಾಡಿಸ್ತಾರೆ. ನಿಮ್ಮ ಪ್ರತಿಯೊಂದು ಎಮೋಷನ್ನ ರೆಸ್ಪೆಕ್ಟ್ ಮಾಡ್ತಾರೆ. ನಿಮಗೆ ವ್ಯಾಲ್ಯೂವನ್ನು ಕೊಡ್ತಾರೆ. ಅವರು ನಿಮ್ಮ ದುಃಖವನ್ನು ದೂರ ಮಾಡುವ ಒಬ್ಬ ವ್ಯಕ್ತಿ ಆಗ್ತಾರೆ. ಸೊ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುವಂತಹ ಎನರ್ಜಿಯಲ್ಲಿರ್ತಾರೆ. ಅವರೊಳಗೆ ನಿಮ್ಮ ಬಗ್ಗೆ ತುಂಬ ಡೀಪ್, ಮೆಚ್ಯೂರ್ ಮತ್ತು ಪ್ರೊಟೆಕ್ಟಿವ್ ಎನರ್ಜಿ ಅನ್ನೋದಿದೆ. ಅಂದರೆ ಈಗ ಅವರ ಲವ್ ಪ್ರೊಟೆಕ್ಟಿವ್ ಮತ್ತು ಸೀರಿಯಸ್ ಆಗುತ್ತೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇದ್ದ ಟಾಕ್ಸಿಕ್ ಪ್ಯಾಟರ್ನ್ಸ್, ಫಿಯರ್ ಮತ್ತು ಫೈಟ್ಸ್ ಇದೆಲ್ಲದರಿಂದ ಈಗ ನಿಮ್ಮ ರಿಲೇಷನ್ಶಿಪ್ ಫ್ರೀ ಆಗುತ್ತೆ ಅನ್ನೋ ಎನರ್ಜಿ ಇದೆ. ಫೈನಲಿ ನಿಮ್ಮ ರಿಲೇಷನ್ಶಿಪ್ ಮೊದಲು ಹೇಗಿದ್ರೋ ಆ ಎನರ್ಜಿಯ ನಂತರ ಸಂಪೂರ್ಣವಾಗಿ ನ್ಯೂ ಮತ್ತು ಮೊದಲಿಗಿಂತ ತುಂಬ ಬೆಟರ್ ಆಗುತ್ತೆ. ಹಳೆಯ ವಿಷಯಗಳು ಅಷ್ಟು ಹಿಂದೆ ಉಳಿದು ಹೋಗುತ್ತೆ. ನೀವಿಬ್ಬರು ಆ ವಿಷಯಗಳಿಗಾಗಿ ಯಾವಾಗಲಾದರೂ ಫೈಟ್ ಮಾಡಿದ್ದೀರಾ ಅನ್ನೋದನ್ನು ನಂಬೋದಕ್ಕೆ ಆಗೋದಿಲ್ಲ. ಅಷ್ಟು ಬೆಟರ್ ಆಗುವ ಎನರ್ಜಿ ಇದೆ. ನಿಮ್ಮ ರಿಲೇಷನ್ಶಿಪ್ ಮೇಲೆ ಈಗ ಯೂನಿವರ್ಸ್ನ ಡೈರೆಕ್ಟ್ ಬ್ಲೆಸ್ಸಿಂಗ್ ಅನ್ನೋದು ಬರುತ್ತೆ ಅನ್ನೋ ಎನರ್ಜಿ ಇದೆ. ನಿಮ್ಮಿಬ್ಬರ ನಡುವೆ ತುಂಬ ಟೈಮ್ನಿಂದ ಡಿಸ್ಟೆನ್ಸ್ ಇದ್ದರೆ, ರಿಲೇಷನ್ಶಿಪ್ ಬ್ರೇಕ್ ಆಗುತ್ತೆ ಅಂತ ಅನ್ನಿಸ್ತಾ ಇದ್ದರೆ, ಎನರ್ಜಿ ಪ್ರಕಾರ ಒಂದು ಮಿರಾಕಲ್ನಂತೆ ನಿಮ್ಮ ರಿಲೇಷನ್ಶಿಪ್ ಮೇಲೆ ವರ್ಕ್ ಆಗುತ್ತೆ. ಅಥವಾ ನಿಮ್ಮ ಹಾರ್ಟ್ನಲ್ಲಿ ಒಂದು ನ್ಯೂ ಹೋಪ್ ಅನ್ನೋದು ಬರುತ್ತೆ. ನೀವಿಬ್ಬರು ಮತ್ತೆ ಒಬ್ರಿಗೊಬ್ರು ಅಟ್ರಾಕ್ಷನ್ ಫೀಲ್ ಮಾಡುವ ಎನರ್ಜಿ ಇದೆ. ನಿಮ್ಮ ರಿಲೇಷನ್ಶಿಪ್ ಈ ಎನರ್ಜಿಯ ನಂತರ ಒಂದು ಸ್ಪಿರಿಚುವಲ್ ರೀಬರ್ತ್ ತಗೊಳ್ಳುವ ಎನರ್ಜಿ ಇದೆ. ಸೊ ಎನರ್ಜಿಯ ಪ್ರಕಾರ ಇಬ್ಬರೂ ಕೂಡ ನಿಮ್ಮಿಬ್ಬರ ಒಳ್ಳೆಯ ಗುಣಗಳು ಮತ್ತು ಹಳೆಯ ಸ್ವೀಟ್ ಮೆಮೊರೀಸ್ಗಳನ್ನು ನೆನಪಿಸ್ಕೊಳ್ತೀರಾ. ಆ ಫಿಯರ್ ಮತ್ತು ಬಿಟ್ಟರ್ನೆಸ್ ಈಗ ದೂರ ಆಗಿ ಹೋಗುತ್ತೆ ಅನ್ನೋ ಎನರ್ಜಿ ಇದೆ. ನಿಮ್ಮಿಬ್ಬರ ಮೈಂಡ್ನಲ್ಲಿ ಒಬ್ರಿಗೊಬ್ರಿಗೆ ಅಫೆಕ್ಷನ್ ತುಂಬ ಹೆಚ್ಚಾಗುತ್ತೆ, ಲವ್ ತುಂಬ ಹೆಚ್ಚಾಗುತ್ತೆ. ನೀವು ಸಣ್ಣ ಸಣ್ಣ ವಿಷಯಗಳಿಗೂ ಸ್ಮೈಲ್ ಮಾಡ್ತೀರಾ. ಸೊ ಆ ಎನರ್ಜಿ ಇದೆ.
ಒಂದು ಇಂಪಾರ್ಟೆಂಟ್ ಮತ್ತು ಸ್ವಲ್ಪ ಡಿಫಿಕಲ್ಟ್ ಎಮೋಷ್ನಲ್ ಸಿಚುವೇಶನ್ ಮೂಲಕ ಈಗ ಹೋಗ್ತಾ ಇರ್ಬೋದು. ಬಟ್ ಅದರ ರಿಸಲ್ಟ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಎನರ್ಜಿಯ ಪ್ರಕಾರ ಈ ವ್ಯಕ್ತಿ ಸ್ವಲ್ಪ ರೆಸ್ಟ್ಲೆಸ್ ಅಥವಾ ಅನ್ಕಂಫರ್ಟಬಲ್ ಫೀಲ್ ಮಾಡಬಹುದು. ಈ ರೆಸ್ಟ್ಲೆಸ್ನೆಸ್ ಯಾವುದೇ ಫೈಟ್ನ ಕಾರಣದಿಂದ ಆಗಿರೋದಲ್ಲ, ಬದಲಾಗಿ ಅವರೊಳಗೆ ನಡೀತಾ ಇರುವ ಚೇಂಜ್ನ ಕಾರಣದಿಂದ ಆಗಿರುತ್ತೆ. ಯಾಕೆಂದರೆ ಒಬ್ಬ ವ್ಯಕ್ತಿ ಅವರ ಮನಸ್ಸಿನಲ್ಲಿರುವ ಸಿಟ್ಟನ್ನು ಬಿಟ್ಟು ಅವರ ಪೇಯ್ನನ್ನು ಅಂಡರ್ಸ್ಟ್ಯಾಂಡ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಆ ಚೇಂಜ್ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಅವರ ಫೀಲಿಂಗ್ಸನ್ನು ಓಪನ್ಲಿ ಅಕ್ಸೆಪ್ಟ್ ಮಾಡೋದಕ್ಕೆ ಅವರಿಗೆ ಸ್ವಲ್ಪ ಎಸಿಟೇಷನ್ ಅಥವಾ ಫಿಯರ್ ಕೂಡ ಆಗ್ಬೋದು. ಬಟ್ ಅವರು ಈ ರೆಸ್ಟ್ಲೆಸ್ಸನ್ನು ಫೀಲ್ ಮಾಡಿದ್ರೂ ಕೂಡ ಅವರ ಫೀಲಿಂಗ್ಸನ್ನು ಸಪ್ರೆಸ್ ಮಾಡೋದಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ. ಅವರು ಈ ಅನ್ಕಂಫರ್ಟಬಲ್ ಝೋನ್ನಿಂದ ಹೊರಗಡೆ ಬರ್ತಾರೆ ಮತ್ತು ನಿಮ್ಮ ಕಡೆಗೆ ಒಂದು ತುಂಬ ಪಾಸಿಟಿವ್ ಆಗಿರುವ ಬ್ಯೂಟಿಫುಲ್ ಎನರ್ಜಿ ಜೊತೆಗೆ ಬರ್ತಾರೆ ಅನ್ನೋ ಎನರ್ಜಿ ಇದೆ. ಅವರು ನಿಮ್ಮ ಜೊತೆ ಹಾರ್ಟ್ನ ಮಾತು ಹೇಳ್ಬೋದು ಅಥವಾ ಮೇ ಬಿ ಒಂದು ಸರ್ಪ್ರೈಸ್ ಕೂಡ ಬರ್ಬೋದು. ನಿಮ್ಮ ಪಾರ್ಟ್ನರ್ಗೆ ಅವರ ಫೀಲಿಂಗ್ಸನ್ನು ಓಪನ್ಲಿ ಎಕ್ಸ್ಪ್ರೆಸ್ ಮಾಡೋದು ಮೊದಲು ಸ್ವಲ್ಪ ಅನ್ಕಂಫರ್ಟಬಲ್ ಆಗಿರ್ಬೋದು. ಬಟ್ ಇನ್ನು ಮುಂದಿನ ದಿನಗಳಲ್ಲಿ ಒಬ್ಬ ಟ್ರೂ ಫೀಲಿಂಗ್ಸನ್ನು ಯಾವ ರೀತಿ ಶೇರ್ ಮಾಡ್ಕೊಳ್ಬೇಕು ಅನ್ನೋದು ಅವರಿಗೆ ಅರ್ಥ ಆಗುತ್ತೆ. ಅವರು ಅವರ ಈಗೋ ಮತ್ತು ಶೈನೆಸ್ಸನ್ನು ಹಿಂದೆ ಬಿಟ್ಟು ಅವರ ಹಾರ್ಟ್ನಲ್ಲಿ ನಿಮ್ಮ ಬಗ್ಗೆ ಎಷ್ಟು ಡೀಪ್ ಲವ್ ಇದೆ ಅನ್ನೋದನ್ನು ನಿಮಗೆ ಹೇಳ್ಕೊಳ್ಬೋದು. ನೀವಿಬ್ಬರು ರಿಲೇಷನ್ಶಿಪ್ನ ಮುಂದಿನ ದಿನಗಳ ಬಗ್ಗೆ ಪಾಸ್ಟ್ನಲ್ಲಿ ಇದ್ದ ಹಳೆಯ ಅನ್ನೆಸೆಸರಿ ಫಿಯರ್, ಬೋರಿಂಗ್ ರುಟೀನ್ ಮತ್ತು ಬೇಡದ ವಿಷಯಗಳನ್ನು ದೂರ ತಳ್ತೀರಾ ಅನ್ನೋ ಎನರ್ಜಿ ಇದೆ. ನಿಮ್ಮಿಬ್ಬರ ನಡುವೆ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದ ವಿಷಯಗಳನ್ನು ಹಿಂದೆ ಬಿಡ್ತೀರಾ. ಇದು ಒಂದು ಎಮೋಷ್ನಲ್ ಬ್ಯಾಗೇಜ್ ಬಿಡುವ ಫೇಸ್ ಆಗಿರುತ್ತೆ. ನೀವಿಬ್ಬರು ಆ ಹಳೆಯ ಅನ್ನೆಸೆಸರಿ ಎನರ್ಜಿ ಮತ್ತು ಟಾಕ್ಸಿಸಿಟಿಯನ್ನು ಹಿಂದೆ ಬಿಟ್ಟ ತಕ್ಷಣ ನಿಮ್ಮಿಬ್ಬರ ನಡುವೆ ಫಿಸಿಕಲ್ ಮತ್ತು ಎಮೋಷ್ನಲ್ ಕೆಮಿಸ್ಟ್ರಿ ತುಂಬ ಜಾಸ್ತಿ ಇರುತ್ತೆ. ನಿಮ್ಮಿಬ್ಬರ ನಡುವೆ ಆರಂಭದಿಂದ ಇದ್ದ ಅಟ್ರಾಕ್ಷನ್, ಮ್ಯಾಗ್ನೆಟಿಕ್ ಪುಲ್ ಮತ್ತು ಸ್ಪಾರ್ಕ್ ಈ ಎನರ್ಜಿಯ ನಂತರ ಮತ್ತೆ ರಿಟರ್ನ್ ಆಗುತ್ತೆ ಅನ್ನೋ ಎನರ್ಜಿ ಇದೆ. ನೀವಿಬ್ಬರು ಸಡನ್ಲಿ ಒಬ್ಬರ ಕಡೆಗೆ ಇನ್ನೊಬ್ಬರು ತುಂಬ ಜಾಸ್ತಿ ಅಟ್ರಾಕ್ಷನ್ ಫೀಲ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಮುಂದಿನ ದಿನಗಳಲ್ಲಿ ಹಳೆಯ ಡಿಸಪಾಯಿಂಟ್ಮೆಂಟನ್ನು ಬಿಟ್ಟು ಮುಂದೆ ಸಾಗ್ತೀರಾ ಮತ್ತು ನಿಮ್ಮಿಬ್ಬರ ಕೆಮಿಸ್ಟ್ರಿ ತುಂಬ ಜಾಸ್ತಿ ವರ್ಕ್ ಆಗುತ್ತೆ. ನೀವು ಹಳೆಯ ವಿಷಯಗಳನ್ನು ಹಾರ್ಟ್ನಲ್ಲಿ ಹಿಡಿದುಕೊಂಡು ಕೂತಿದ್ರೆ ಅದನ್ನು ನಿಮ್ಮ ಮನಸ್ಸಿನಿಂದ ತೆಗೆದು ಹಾಕುವವರೆಗೂ ನ್ಯೂ ಅಟ್ರಾಕ್ಷನ್ ಬರೋದಿಲ್ಲ. ಸೊ ಎನರ್ಜಿ ಅದೇ ಕೆಲಸ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದರಲ್ಲಿ ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಮತ್ತು ಲವ್ ಒಂದು ನ್ಯೂ ಸ್ಪಾರ್ಕ್ನಿಂದ ಮುಂದೆ ಬರುತ್ತೆ. ನಿಮಗೆ ಒಬ್ಬರ ಜೊತೆ ಇನ್ನೊಬ್ಬರು ತುಂಬ ಎಕ್ಸೈಟಿಂಗ್ ಅನಿಸೋದಕ್ಕೆ ಶುರುವಾಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ಮೆಂಟಲ್ ಬ್ಲಾಕನ್ನು ಸಂಪೂರ್ಣವಾಗಿ ಎಂಡ್ ಮಾಡೋದಕ್ಕೆ, ಓಪನ್ ಮಾಡೋದಕ್ಕೆ ಸಹಾಯ ಮಾಡ್ತಾ ಇದೆ. ನಿಮ್ಮ ಕಣ್ಣುಗಳಿಗೆ ಕಟ್ಟಿದ ಆ ಬ್ಲೈಂಡ್ ಫೋಲ್ಡ್ ಈಗ ತೆಗೆಯುತ್ತೆ. ಮೈಂಡ್ನಲ್ಲಿ ಇದ್ದ ರಿಜೆಕ್ಷನ್, ಫಿಯರ್, ನಾನು ಮಾತಾಡಿದ್ರೆ ಅವರು ನೋ ಹೇಳಿಬಿಟ್ರೆ, ನಾನು ನನ್ನ ಫೀಲಿಂಗ್ಸನ್ನು ತೋರಿಸಿದ್ರೆ ನನ್ನನ್ನು ಅವರು ರಿಜೆಕ್ಟ್ ಮಾಡಿದ್ರೆ, ನಾನು ವೀಕಾಗಿ ಕಾಣಿಸಿದ್ರೆ, ಇದೆಲ್ಲ ಫಿಯರ್ ಮತ್ತು ಕನ್ಫ್ಯೂಷನ್ ಈಗ ಮುಂದಿನ ದಿನಗಳಲ್ಲಿ ಮುಗಿಯುವ ಎನರ್ಜಿ ಇದೆ. ಫಿಯರ್ನ ಕಾರಣದಿಂದ ಒಬ್ಬರಿಗೊಬ್ಬರು ದೂರ ಇರೋದು ಅಥವಾ ಡಿಸಿಷನ್ ತಗೊಳ್ಳದೆ ಇರೋದು ಈ ರಿಲೇಷನ್ಶಿಪ್ಪನ್ನು ಇಲ್ಲಿವರೆಗೆ ಬ್ಲಾಕ್ ಮಾಡ್ತಾ ಇತ್ತು ಅನ್ನೋ ರಿಯಲೈಸೇಷನ್ ನಿಮ್ಮಿಬ್ಬರಿಗೂ ಆಗುತ್ತೆ. ಹಾಗಾಗಿ ಆ ಬ್ಲೈಂಡ್ ಫೋಲ್ಡ್ ಈಗ ತೆರೆಯುತ್ತೆ. ರಿಜೆಕ್ಷನ್, ಫಿಯರ್ ಮುಗಿಯುತ್ತೆ ಕಂಪ್ಲೀಟ್ಲಿ. ಎನರ್ಜಿಯ ಪ್ರಕಾರ ನೀವಿಬ್ಬರು ನಿಂತಿದ್ದ ಆ ಕ್ರಾಸ್ ರೋಡ್ನಿಂದ ಹೊರಗಡೆ ಬರ್ತೀರಾ. ಮೊದಲು ಇದ್ದ ಎಲ್ಲ ಕನ್ಫ್ಯೂಷನ್ಸ್ ನಿಧಾನವಾಗಿ ಮುಗಿಯುತ್ತೆ. ರಿಲೇಷನ್ಶಿಪ್ ಬಗ್ಗೆ ಒಂದು ಕ್ಲಿಯರ್, ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಳ್ತೀರಾ ಅಥವಾ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿವರೆಗೆ ಆ ಫಿಯರ್ ಕಾರಣದಿಂದ ನೀವು ಡಿಸಿಷನ್ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಕಳೆದ ಕೆಲವು ಟೈಮ್ನಿಂದ ನೀವು ಅಥವಾ ನಿಮ್ಮ ಪಾರ್ಟ್ನರ್ ಈ ರಿಲೇಷನ್ಶಿಪ್ಪನ್ನು ಕ್ಯಾರಿ ಮಾಡುವಾಗ ತುಂಬ ಬರ್ಡನ್, ಟಯರ್ಡ್ನೆಸ್ ಅಥವಾ ಮೆಂಟಲ್ ಸ್ಟ್ರೆಸ್ ಫೀಲ್ ಮಾಡಿರಬಹುದು. ರಿಲೇಷನ್ಶಿಪ್ಪನ್ನು ಮುಂದೆ ತಗೊಂಡು ಹೋಗೋದು ಒಂದು ಹೆವಿ ರೆಸ್ಪಾನ್ಸಿಬಿಲಿಟಿ ಆಗಿದೆ ಅಂತ ಅನಿಸಿರ್ಬೋದು. ಬಟ್ ಇನ್ನು ಮುಂದಿನ ದಿನಗಳಲ್ಲಿ ಆ ಟಯರ್ಡ್ನೆಸ್ ಸಂಪೂರ್ಣವಾಗಿ ಎಂಡ್ ಆಗುತ್ತೆ. ಇಲ್ಲಿವರೆಗೂ ತುಂಬ ಬರ್ಡನ್ ಅಂತ ಅನ್ನಿಸ್ತಾ ಇದ್ದ ರಿಲೇಷನ್ಶಿಪ್ ಈಗ ಒಂದು ನ್ಯೂ ಸ್ಟೇಜ್ಗೆ ಬರುವ ಎನರ್ಜಿ ಇದೆ. ನಿಮ್ಮಿಬ್ಬರೊಳಗೆ ರಿಲೇಷನ್ಶಿಪ್ಪನ್ನು ಬೆಟರ್ ಮಾಡುವ ಒಂದು ನ್ಯೂ ಫೈರ್ ಬರುತ್ತೆ. ಮೊದಲು ಟಯರ್ಡ್ ಆಗಿದ್ದ, ದೂರ ದೂರ ಓಡ್ತಾ ಇದ್ದ ಪಾರ್ಟ್ನರ್ ಈಗ ಫುಲ್ ಒಂದು ಲವ್ನೊಂದಿಗೆ, ನಿಮ್ಮ ಮೇಲೆ ತುಂಬ ಫೀಲಿಂಗ್ಸ್ನೊಂದಿಗೆ ರಿಲೇಷನ್ಶಿಪ್ಪಲ್ಲಿ ಎಫರ್ಟ್ ಹಾಕೋದಕ್ಕೆ ರೆಡಿ ಆಗ್ತಾರೆ ಅನ್ನೋ ಎನರ್ಜಿ ಇದೆ. ಸೊ ನೀವಿಬ್ಬರು ನಿಮ್ಮ ಎಲ್ಲ ಹಳೆಯ ಸ್ಟ್ರೆಸ್ ಮತ್ತು ಬರ್ಡನನ್ನು ಒಂದೇ ಸಲ ಡ್ರಾಪ್ ಮಾಡ್ತೀರಾ. ನೀವಿಬ್ಬರು ಈಗ ಸುಮ್ಮನೆ ಕೂತ್ಕೊಂಡಿರುವಂತಹ ಮೂಡ್ನಲ್ಲಿ ಇರೋದಿಲ್ಲ. ಒಂದು ನ್ಯೂ ಪ್ಯಾಷನ್ನೊಂದಿಗೆ ರಿಲೇಷನ್ಶಿಪ್ನ ಪ್ರತಿಯೊಂದು ಡಿಫಿಕಲ್ಟಿಯನ್ನು ಸಾಲ್ವ್ ಮಾಡೋದಕ್ಕೆ ಮತ್ತು ಒಬ್ಬರ ಜೊತೆ ಇನ್ನೊಬ್ಬರು ಹ್ಯಾಪಿನೆಸ್ನಿಂದ ಮುಂದೆ ಹೋಗೋದಕ್ಕೆ ರೆಡಿ ಆಗ್ತಾ ಇರುವ ಎನರ್ಜಿ ಇದೆ.
ಸೊ ಅವರ ಮೈಂಡ್ನಲ್ಲಿ ಹಿಂದಿನ ಯಾವುದೇ ಬಿಹೇವಿಯರ್, ಫೈಟ್ ಅಥವಾ ಸೈಲೆನ್ಸ್ ಬಗ್ಗೆ ಒಂದು ಡೀಪ್ ರಿಗ್ರೆಟ್ ನಡೀತಾ ಇದೆ. ಅವರು ರಿಲೇಷನ್ಶಿಪ್ಪಲ್ಲಿ ಮಾಡಿದ ತಪ್ಪು ಅಥವಾ ಹೈಡ್ ಮಾಡಿದ ವಿಷಯಗಳಿಂದ ನಿಮಗೆ ಪೇಯ್ನ್ ಆಗಿದೆ ಅನ್ನೋ ಕಾರಣಕ್ಕೆ ಮನಸ್ಸಿನ ಒಳಗಡೆ ತುಂಬ ಡಿಸ್ಟರ್ಬ್ಡ್ ಆಗಿದ್ದಾರೆ. ಎನರ್ಜಿ ಗಿಲ್ಟ್ ಮತ್ತು ಸಪ್ರೆಸ್ನಿಂದ ಕಾಣ್ತಾ ಇದೆ. ಬಟ್ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಸರಿಯಾಗುವ ಎನರ್ಜಿ ಇದೆ. ಅವರೊಳಗಿನ ಬರ್ಡನ್ ಕ್ಲಿಯರ್ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಗಿಲ್ಟ್ನಿಂದ ಹೊರ ಬರೋದಕ್ಕೆ ಅವರು ನಿಮ್ಮ ಜೊತೆ ಕಮ್ಯುನಿಕೇಷನ್ ಸ್ಟಾರ್ಟ್ ಮಾಡ್ತಾರೆ, ಕ್ವಶನ್ ಕೇಳ್ತಾರೆ ಅಥವಾ ಯಾವುದಾದ್ರೂ ಮೆಸೇಜ್ ಕಳಿಸ್ತಾರೆ. ಅವರು ರಿಲೇಷನ್ಶಿಪ್ ಮೇಲೆ ಫುಲ್ ಅಟೆನ್ಷನ್ ಇಟ್ಕೊಂಡಿದ್ದಾರೆ. ಈಗ ಎಲ್ಲ ವಿಷಯಗಳನ್ನು ಕ್ಲಿಯರ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ನಿಮ್ಮ ಪಾರ್ಟ್ನರ್ ಅವರ ಮಿಸ್ಟೇಕ್ಸ್ ಬಗ್ಗೆ ನಿಮ್ಮ ಜೊತೆ ಡೈರೆಕ್ಟಾಗಿ ಯಾವುದೇ ಫಿಯರ್ ಇಲ್ಲದೆ ಆನೆಸ್ಟ್ ಕಮ್ಯುನಿಕೇಷನ್ ಮಾಡೋದಕ್ಕೆ ಬಯಸ್ತಾರೆ. ಆರಂಭದಲ್ಲಿ ಅವರ ಮಾತನಾಡುವ ರೀತಿ ಸ್ವಲ್ಪ ಡಿಫೆನ್ಸಿವ್ ಆಗಿರ್ಬೋದು ಅಥವಾ ನಿಮಗೆ ಸ್ವಲ್ಪ ಶಾಕಿಂಗ್ ಅನ್ನಿಸ್ಬೋದು. ಬಟ್ ಅವರ ನಿಜವಾದ ಇಂಟೆನ್ಷನ್ ಏನಂದರೆ ಅವರ ಮೈಂಡ್ನಲ್ಲಿ ಇರುವ ಆ ರಿಗ್ರೆಟನ್ನು ಕ್ಲಿಯರ್ ಮಾಡೋದು ಮತ್ತು ನಿಮ್ಮ ಜೊತೆ ಥಿಂಗ್ಸ್ ಫಿಕ್ಸ್ ಮಾಡೋದಾಗಿರುತ್ತೆ. ಈಗ ಅವರು ಅವರ ಎಫರ್ಟ್ಸ್ನ ರಿಸಲ್ಟ್ ನೋಡಬೇಕು ಅಂತ ಬಯಸ್ತಾರೆ. ಯಾಕೆಂದರೆ ಅವರು ಕೂಡ ತುಂಬ ಎಫರ್ಟ್ಸ್ ಹಾಕೋದಕ್ಕೆ ರೆಡಿ ಆಗ್ತಾರೆ. ನೀವು ಕೂಡ ಅವರಿಗಾಗಿ ತುಂಬ ವೆಯ್ಟ್ ಮಾಡಿದಿರಿ ಅನ್ನೋ ಎನರ್ಜಿ ಇದೆ. ಈಗ ನಿಮ್ಮ ವೇಟಿಂಗ್ ಮುಗಿಯುವ ಸಮಯ ಬಂದಿದೆ. ರಿಲೇಷನ್ಶಿಪ್ಪಲ್ಲಿ ಸ್ಟೆಬಿಲಿಟಿ ಮತ್ತು ಚೇಂಜಸ್ ಬರುವ ಟೈಮ್ ಇನ್ನು ಮುಂದಿನ ದಿನಗಳಲ್ಲಿದೆ. ಮೊದಲು ಆ್ಯಂಗರ್ ಮತ್ತು ಏನೇ ಸಿಟ್ಟಿದ್ರು, ಏನೇ ವಿಷಯಗಳು ಇದ್ದರೂ ಅದರಲ್ಲೇ ಮುಳುಗ್ತಾ ಇದ್ದ ಈ ವ್ಯಕ್ತಿ ಈಗ ನಿಮ್ಮ ಟಿಯರ್ಸ್ ಮತ್ತು ಪೇಯ್ನ್ನ ವ್ಯಾಲ್ಯೂವನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ನಿಮಗೆ ಪೇಯ್ನ್ ಕೊಡುವ ಬದಲು ನಿಮ್ಮ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಂತಹ, ನಿಮ್ಮನ್ನು ಸಪೋರ್ಟ್ ಮಾಡೋದಕ್ಕೆ ಮುಂದೆ ಬರುವ ಎನರ್ಜಿಯಲ್ಲಿದ್ದಾರೆ. ಸೊ ನಿಮ್ಮ ಪೇಷನ್ಸ್ ಈಗ ರಿಸಲ್ಟ್ ಕೊಡುತ್ತೆ. ಫೈನಲಿ ನಿಮ್ಮ ಸಪ್ರೆಸ್ಡ್ ಮಾತುಗಳಿಗೆ ಈಗ ಎಮೋಷನ್ಸ್ಗೆ ಈಗ ರಿಲೇಷನ್ಶಿಪ್ಪಲ್ಲಿ ಸರಿಯಾದ ಪ್ಲೇಸ್ ಮತ್ತು ರೆಸ್ಪೆಕ್ಟ್ ಅನ್ನೋದು ಸಿಗುವ ಎನರ್ಜಿ ಇದೆ. ಸೊ ರಿಲೇಷನ್ಶಿಪ್ಪಲ್ಲಿ ಒಂದು ಅಂತಹ ಫೇಸ್ ಅನ್ನೋದು ಶುರುವಾಗುತ್ತೆ. ಅಲ್ಲಿ ನೀವಿಬ್ಬರು ಒಬ್ಬರನ್ನೊಬ್ಬರು ಮಾತೇ ಆಡದೆ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರ. ಒಬ್ಬರ ಎಮೋಷ್ನಲ್ ಹೀಲಿಂಗ್ಗೆ ಇನ್ನೊಬ್ಬರು ಕಾರಣ ಆಗ್ತೀರ. ಕಳೆದ ಕೆಲವು ಟೈಮ್ನಿಂದ ರಿಲೇಷನ್ಶಿಪ್ಪಲ್ಲಿ ಒಬ್ಬರ ಜೊತೆ ಇನ್ನೊಬ್ಬರು ಮಾತಾಡದೆ ಇರೋದ್ರಿಂದ ಈಗೋ ಕ್ಲಾಶಸ್ ಅನ್ನೋದು, ಕಾನ್ಫ್ಲಿಕ್ಟ್ ಅನ್ನೋದು, ಕನ್ಫ್ಯೂಷನ್ ಅನ್ನೋದು ಕಡಿಮೆ ಆಗುವ ಎನರ್ಜಿ ಇದೆ. ನೀವು ಅಥವಾ ಮೇ ಬಿ ನಿಮ್ಮ ಪಾರ್ಟ್ನರ್ ಒಳಗೊಳಗೆ ತುಂಬ ಸಫೋಕೇಶನ್ ಫೀಲ್ ಮಾಡ್ತಾ ಇದ್ದೀರಾ ಅಥವಾ ಯಾವುದೋ ಒಂದು ಕೇಜ್ ಒಳಗಡೆ ಇಬ್ಬರು ಸಿಕ್ಕಾಕೊಂಡಿರೋ ರೀತಿ ನೀವು ಹೊರಗಡೆ ಬರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ದಾರಿ ಕಾಣಿಸ್ತಾ ಇರಲಿಲ್ಲ ಇಲ್ಲಿವರೆಗೂ. ಬಟ್ ಮುಂದಿನ ದಿನಗಳಲ್ಲಿ ಅದೆಲ್ಲವೂ ಕೂಡ ಆ ಕೇಜ್ನಿಂದ ಹೊರಗಡೆ ಬರುವಂತಹ, ಬ್ರೇಕ್ ಮಾಡುವಂತಹ ಕೆಲಸ ಅದು ನಿಮ್ಮಲ್ಲಿ ಕರೇಜನ್ನು ತಂದುಕೊಡುತ್ತೆ. ಒಬ್ಬ ಮನುಷ್ಯ ಲಿಮಿಟ್ ಮೀರಿದಷ್ಟು ಸಫೋಕೇಶನ್ ಫೀಲ್ ಮಾಡಿದಾಗಲೇ ಅವನು ಫುಲ್ ಸ್ಟ್ರೆಂತ್ನಿಂದ ಹೊರಗಡೆ ಬರೋದಕ್ಕೆ ಡಿಸಿಷನ್ ತಗೊಳ್ತಾರೆ ಮತ್ತು ಅದೇ ನಿಮ್ಮ ಪಾರ್ಟ್ನರ್ನ ಜೊತೆ ಆಗುತ್ತೆ. ಆ ಎನರ್ಜಿಯ ನಂತರ ನೀವಿಬ್ಬರು ಈ ಸಫೋಕೇಶನ್ನಿಂದ ಹೊರಗಡೆ ಬರ್ತೀರಾ. ಮೊದಲು ಒಂದೇ ತರಹ ಬೋರಿಂಗ್ ಆಗಿ ಅನ್ನಿಸ್ತಾ ಇದ್ದ ರಿಲೇಷನ್ಶಿಪ್ ಈಗ ಮೆಂಟಲ್ ಬ್ಲಾಕ್ಸ್ ರಿಮೂವ್ ಆಗೋದ್ರಿಂದ ತುಂಬ ಓಪನ್ ಮತ್ತು ಫ್ರೀಯಾಗಿ ಫೀಲ್ ಆಗುತ್ತೆ. ನೀವಿಬ್ಬರು ಒಬ್ಬರ ಜೊತೆ ಇನ್ನೊಬ್ಬರು ಓಪನ್ ಆಗಿ ಮಾತಾಡೋದಕ್ಕೆ ಸಾಧ್ಯ ಆಗುತ್ತೆ. ಫೈಟ್ ಆಗಿಬಿಡಬಹುದೇನೋ ಅನ್ನೋ ಫಿಯರ್ ಇಲ್ಲದೆ, ಮೊದಲು ನೀವು ಫಿಯರ್ನ ಕಾರಣದಿಂದ ಮಾತಾಡ್ತಾನೆ ಇರಲಿಲ್ಲ ಅಥವಾ ಆ ವ್ಯಕ್ತಿ ಮಾತಾಡ್ತಾ ಇರಲಿಲ್ಲ, ಕಾನ್ವರ್ಜೇಷನ್ ಪ್ರಾಪರ್ಲಿ ಆಗ್ತಾ ಇರಲಿಲ್ಲ. ಆದರೆ ಫೈನಲಿ ನಿಮ್ಮಿಬ್ಬರ ನಡುವೆ ಮುಂದೆ ಬರುವ ಟೈಮ್ನಲ್ಲಿ ಇದು ಆಗ್ತಾ ಇರೋದು ತುಂಬ ಸ್ಟ್ರಾಂಗ್ ಎನರ್ಜಿಯಲ್ಲಿದೆ. ತುಂಬ ಬ್ಯೂಟಿಫುಲ್ ಆಗಿರುವಂತಹ ಪಾಸಿಟಿವ್ ಎನರ್ಜಿ ಅನ್ನೋದು ಇದೆ. ಸೊ ಇದು ಇವತ್ತಿನ ರೀಡಿಂಗ್. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.